ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಕೊಳ್ಳೇಗಾಲದ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಸಮಾವೇಶದಲ್ಲಿ 30ಕ್ಕೂ ಹೆಚ್ಚು ಮುಖಂಡರು ಪಕ್ಷ ಸೇರ್ಪಡೆಯಾದರು. ಬಿಜೆಪಿ, ಬಿಎಸ್ಪಿ, ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಈ ಸಮಾವೇಶದಲ್ಲಿ 30ಕ್ಕೂ ಅಧಿಕ ಬೇರೆ ಬೇರೆ ಪಕ್ಷಗಳ ನಾಯಕರು, ಲೋಕಲ್ ಲೀಡರ್ಸ್ ಎಲ್ಲರೂ ಕೂಡ ಕಾಂಗ್ರೆಸ್ ಸೇರಿದಂತಹ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಸ್ವಾಗತ ಕೋರಿದ್ದಾರೆ. ಈ ಸಂದರ್ಭ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಕ್ಯಾಂಪೇನ್, ಕೊಳ್ಳೇಗಾಲದ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶದಲ್ಲಿ 30ಕ್ಕೂ ಹೆಚ್ಚು ಮುಖಂಡರು ಪಕ್ಷ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ, ಬಿಎಸ್ಪಿ, ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿರೋದು. ಕಾಂಗ್ರೆಸ್ ಸೇರಿದಂತಹ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಸ್ವಾಗತ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳಲ್ಲಿ ಏನು ಹೇಳಿದ್ರು, ಏನು ಮಾಡಿದ್ದಾರೆ, ಇದನ್ನ ತಾವೆಲ್ಲರೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಏನು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಂದ್ಬಿಡ್ತೀನಿ ನಾನು, 6 ತಿಂಗಳಲ್ಲಿ ಪ್ರತಿ ಒಬ್ಬರ ಮನೆಗೆ 15 ಲಕ್ಷ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಹಾಕಿದ್ರ? ನರೇಂದ್ರ ಮೋದಿ ಅವರು ಹಾಕಿದ್ರ? ಮತ್ತೆ ಯಾಕೆ ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ಬೇಕು? ಚುನಾವಣೆ ಹತ್ರ ಬರ್ತಿದ್ದಂತೆ ಈ ಬಾಡೂಟದವರ ಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರಲ್ಲಿ ಬಾಡೂಟ, ಈ ಕರೆಯೋದು, ಊಟಕ್ಕೆ ಹಾಕೋದು, ಇದೆಲ್ಲವೂ ಕೂಡ ನಾವು ನೋಡ್ತಾ ಇದೀವಿ. ನೋಡಿ ಎಷ್ಟರ ಮಟ್ಟಿಗೆ ಅಂದರೆ ಈ ರಸ್ತೆಗೆ ಚೆಲ್ತಾರೆ. ಇದು ತಿನ್ನಕ್ಕೆ ಅನ್ನ ಇಲ್ದೇ 2 ಜನ ಇದ್ದಾರೆ ನೋಡಿ. ಅನ್ನ, ಮಾಂಸ ಇದೆಲ್ಲವೂ ಕೂಡ ಬಿಸಾಕ್ ಹೋಗಿರೋ ರೀತಿ ನೋಡಿ. ಯಾರೋ ಮಾಂಸ ಅನ್ನನ ರಸ್ತೆ ಸುರಿದು ಹೋಗಿದ್ದಾರೆ. ಇನ್ನು ಬಂದಂಥ ಅಧಿಕಾರಿಗಳು ಮಾಡಿರುವಂಥ ಕೆಲಸ ಇದು. ಬಾಡೂಟವನ್ನು ನಾಶ ಮಾಡಿದ್ದಾರೆ. ಈ ಫ್ಲೈಯಿಂಗ್ ಸ್ಕ್ವಾಡ್ ವಿರುದ್ಧ ಕೋಡಿಹಳ್ಳಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ರಸ್ತೆಗೆ ಸುರಿಬೇಕಾಗಿತ್ತಾ ಅಂತ ರಸ್ತೆಗೆ ಚೆಲ್ಲಿದ್ದಾರೆ ಅನ್ನವನ್ನು, ಈ ಮಾಂಸದ ಅಡುಗೆಯನ್ನು. 7 ಜನ ಅನ್ನ ಇಲ್ದೇ ಸಾಯ್ತಾರೆ ನೋಡಿ ಜನ ತಿಂತಿರೋದು ನೋಡಿ. ಇದು ಇಂಥ ಚುನಾವಣೆಗೆ ಏನಾದರೂ ಅರ್ಥ ಇದೆಯೇನ್ರಿ? ಹೋಗಲಿ, ಈ ರೀತಿ ಅನ್ನ ಚೆಲ್ಲುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಇಂಥದಕ್ಕೆ ಏನು ಹೇಳಬೇಕು ಹೇಳಿ? ಹೊಳೆನರಸೀಪುರ ತಾಲೂಕಿನ ಕೋಡಿಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕಾಂಗ್ರೆಸ್ನವರು ಈ ರೀತಿ ಬಾಡೂಟಕ್ಕೆ ವ್ಯವಸ್ಥೆ ಮಾಡಿದರು ಅನ್ನುವಂಥದ್ದು ಇದು ಅಧಿಕಾರಿಗಳಿಗೆ ಗೊತ್ತಾಯಿತು. ಫ್ಲೈಯಿಂಗ್ ಸ್ಕ್ವಾಡ್ ಇದ್ದಕ್ಕಿದ್ದಂಗೆ ನಿನ್ನೆ ರೇಡ್ ಮಾಡಿ ಎಲ್ಲವನ್ನೂ ಕೂಡ ಅನ್ನ ಬಿಸಾಕಿ ಹೋದ್ರು. ಅಟ್ಲೀಸ್ಟ್ ಅವ್ರಿಗಾದ್ರೂ ಬುದ್ಧಿ ಬೇಡವಾ? ಹಿಂಗೆ ಬಿಸಾಕೋಬೇಕು ಅಂತ ಇದೆಯಾ ಏನಾದರೂ ಕಾನೂನಿನಲ್ಲಿ? ಅನ್ನ ಚೆಲ್ಲೋದೇ ಒಂದು ಅಪರಾಧ. ಫಸ್ಟ್ ಅದಕ್ಕೊಂದು ಕಾನೂನು ತರಬೇಕು ನೋಡಿ. ಇದು ಸ್ಥಿತಿ. ಇನ್ನು ಈ ಥರದ್ದೆಲ್ಲ ಚುನಾವಣೆ ಮಾಡಿ ನಾವು ಇನ್ನೇನ್ರಿ ಪ್ರಜಾತಂತ್ರ ರಕ್ಷಣೆ ಮಾಡ್ತೀವಿ? ನಾವು ಏನು ಪ್ರಜಾತಂತ್ರ ಉಳಿಸ್ತೀವಿ ಹೇಳಿ ನಮ್ಮ ಯೋಗ್ಯತೆಗೆ? ವೆರಿ ಅನ್ಫಾರ್ಚುನೇಟ್ ಇದು.